ಗಮನ ಸೆಳೆಯಲು ಬಯಸುತ್ತೇನೆ. ಈಗ ಉತ್ತರ ಬಂದಿದೆ ಅಧ್ಯಕ್ಷರೇ. ಮಾನ್ಯ ಸಚಿವರಲ್ಲಿ ಬಹಳ ಸಮಸ್ಯೆಗಳ ಪಟ್ಟಿಯನ್ನ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಸರ್, ಮೊದಲನೇದಾಗಿ ನಮ್ಮಲ್ಲಿ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಯಾವ ಒಂದು ಆರೋ ಪ್ಲಾಂಟ್ಗೂ ಏನಪ್ಪಂತಂದ್ರೆ ನಮ್ಗ ರಿಪೇರಿಗೆ ದುಡ್ಡು ಕೊಡಲಾರದಂತ ಪರಿಸ್ಥಿತಿಗೆ ನಾವು ಇರ್ತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ, ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿ ಇರುವಾಗ ಇರತಕ್ಕಂಥ 1,13,00,000 ರೂಪಾಯಿ ಬೋರ್ವೆಲ್ ಬಿಲ್ಗಳು ಸಹ ನಮಗೆ ಆಗಿಲ್ಲ. ಮತ್ತೆ ಇಡೀ ಜಿಲ್ಲೆಯಲ್ಲಿ ಒಟ್ಟು 9 ಕೋಟಿ ರೂಪಾಯಿ ಆರೋ ಪ್ಲಾಂಟ್ ರಿಪೇರಿಗೆ ಬೇಕಾಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ 2-2.5 ಕೋಟಿ ರೂಪಾಯಿ ಗುರುಮಿಟ್ಕಲ್ ಮತಕ್ಷೇತ್ರದ ಆರೋ ಪ್ಲಾಂಟ್ ರಿಪೇರಿಗೆ ದುಡ್ಡು ಬೇಕಾಗಿದೆ. ನಾನು ಅನೇಕ ಸಲ ಜಿಲ್ಲಾ ಪಂಚಾಯತಿ CS ಮತ್ತೆ ಇಲಾಖಾ ಮುಖಾಂತರ ಮಾನ್ಯ ಕಮಿಷನರು RWS ದವರಿಗೆ ಸುಮಾರು ಒಂದು 20-25 ಲೆಟರ್ ಏನಂದ್ರೆ ಇಲಾಖಾದವರಿಗೆ ಬಂದಿರತಕ್ಕಂಥದ್ದಿದೆ. ನಾನು ಒಂದನ್ನ ಸಚಿವರಿಗೆ, ಯಾಕಂದ್ರೆ ನಮ್ಮ ಭಾಗದಾಗ ಇಂಥ ಇಲಾಖೆ ಸಚಿವರು ಬಹಳ ವರ್ಷಗಳಾದ್ಮೇಲೆ ಬಂದಿರತಕ್ಕಂಥದ್ದಿದೆ. ಅದರಲ್ಲಿ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಅದರಲ್ಲಿ ಗುರುಮಿಟ್ಕಲ್ಗೆ ನಮ್ಗೆ ನೀರಿಂದು ಸಮಸ್ಯೆ ಕೇಳ್ತಕ್ಕಂಥ ಪರಿಸ್ಥಿತಿಯನ್ನ ಬಂದಿರತಕ್ಕಂಥದ್ದು ಖೇದಕರ. ಮಾನ್ಯ ಸಚಿವರು ಒಂದು ಸಲ, ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಚಿವರು ನಮ್ಮ ಜಿಲ್ಲೆಗೆ ಬಂದಿಲ್ಲ, ಬಂದ್ರೆ ಸ್ವಲ್ಪ ತಾವು ಬಂದು ಏನಪ್ಪದ್ರಲ್ಲಿ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡ್ರೆ, ಯಾಕಂದ್ರೆ ನೀವು ಮಾತ್ರ ಪರಿಹಾರ ಕೊಡ್ಲಕ್ಕ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಆರೋ ಪ್ಲಾಂಟು ಕುಡಿಯಕ್ ನೀರಿಲ್ಲ ಅಂತಂದಾಗ ನಾವು ಪ್ರತಿ ಸಲ ಗ್ರಾಮಕ್ಕೆ ಹೋದಾಗ ಜನ ಯುವಕರು ಕೇಳ್ತಕ್ಕಂಥದ್ದಿದೆ, ನಮ್ಗೆ ಆರೋ ಪ್ಲಾಂಟ್ ಇಲ್ಲ, ನೀವು ಆರೋ ಪ್ಲಾಂಟ್ ಇಲ್ಲಾರ್ದೆ ಶಾಸಕರಾಗಿ ಏನ್ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಂಡು ಜನ ನಮ್ಗೆ ಕೇಳೋ ಪ್ರಶ್ನೆದಾಗ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಲಾರ್ದಂತ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಮತ್ತೆ ಬೋರ್ವೆಲ್ಗಳಿಗೆ ಬ್ಯಾಸಿಗೆ ಕಾಲದಾಗ ನಂಬಲ್ಲಿ ಯಾದಗಿರಿ ಕಲಬುರಗಿದಾಗ ಯಾವ ಪರಿಸ್ಥಿತಿ ಅಂತ ನಮ್ಕಿನ ಹೆಚ್ಚಾಗಿ ಇಲಾಖಾ ಸಚಿವರಿಗೆ ಗೊತ್ತಿರತಕ್ಕಂಥದ್ದಿದೆ. ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಕೇಳ್ತಕ್ಕಂಥದ್ದಿಷ್ಟೇ, ಯಾದಗಿರಿ ಜಿಲ್ಲೆ ಇರ್ಬೋದು, ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಎಲ್ಲ ಆರೋ ಪ್ಲಾಂಟ್ಗಳಿಗೆ ದುಡ್ಡನ್ನ ಕೊಡಬೇಕು ಒಂದು. ಮತ್ತು ಹಿಂದೆ ಹಾಕಿರ್ತಕ್ಕಂಥ ಬೋರ್ವೆಲ್ ಯಾರು ಹಾಕಿದ್ದಾರೆ ಏಜೆನ್ಸಿದವ್ರು, ಅವ್ನು ನಾನು ವಾಟ್ಸಪ್ ಮೆಸೇಜ್ ಮಾಡ್ತಾನೆ, ನೀನ್ ಬಿಲ್ ಮಾಡಿಸ್ತಿದೆ, ಎಣ್ಣೆ ಕೂಡಲೇ ನಿನ್ನ ಹೆಸರಲ್ಲಿ ಅಂತ ತಿಳ್ಕೊಂಡು. ಬಹಳ ವಿಶೇಷವಾಗಿ ಈಗಾಗಲೇ ನಾನು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದಿರತಕ್ಕಂಥದ್ದಿದೆ. ಸಚಿವರು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಇದನ್ನೆಲ್ಲ ಪರಿಹಾರ ಮಾಡ್ತಾರೆಂಬ ವಿಶ್ವಾಸದಲ್ಲಿ ನಾನಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಹಿಂದಿನ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಆರೋ ಪ್ಲಾಂಟ್ ವಿಚಾರದಲ್ಲಿ ಇನ್ನೂ ಕೂಡ ಸಮರ್ಪಕವಾದಂಥ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ ಅಧ್ಯಕ್ಷರೇ, ಕೆಲವು ಸಂದರ್ಭದಲ್ಲಿ ಯಾರೋ ಕಂಪನಿಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಅಂದ್ಬಿಟ್ಟು ಮಾಡಿಬಿಡ್ತಾರೆ, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಸರ್ಕಾರನೇ ಮಾಡ್ತವೆ, ಇನ್ನು ಕೆಲವು ಸಂದರ್ಭದಲ್ಲಿ ಸೊಸೈಟಿಗಳು ಮಾಡ್ಕೋತವೆ, ಅಥವಾ ಯಾರಾದರೂ ಊರ ಮುಖ್ಯಸ್ಥರು ಇಲ್ಲ ಅವ್ರ ತಂದೆ ಅವರ ಕುಟುಂಬದವರ ಒಂದು ಯಾವುದೋ ಹುಟ್ಟುಹಬ್ಬ ಆಚರಣೆಗಂತ ಡೊನೇಟ್ ಮಾಡಿಬಿಟ್ಟಿರ್ತಾರೆ. ಯಾವುದೇ ಒಂದು ರೀತಿಯಾದಂಥ ದೂರದೃಷ್ಟಿ ಇರಲಾರ್ದೆ ನಾವು ಒಂದು ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ಅಧ್ಯಕ್ಷರೇ ಆರೋ ಪ್ಲಾಂಟ್ಗಳು. ಅದಕ್ಕೆ ಮೇಂಟೆನೆನ್ಸಿಗೆ ಅವಶ್ಯಕತೆ ಇರುವಂಥ ಸಾಮಗ್ರಿಗಳು ಭಾಳ ಅದ್ರ ಬಗ್ಗೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಬಗ್ಗೆ ಯಾರು ಯೋಚನೆ ಮಾಡಿರಲಿಲ್ಲ. ಕಳೆದ 1.5 ವರ್ಷದಿಂದ ಕೂಡ ನಾವು 2 ವರ್ಷದಿಂದ ಕೂಡ ನಾನು ಎಲ್ಲ ಆರೋ ಪ್ಲಾಂಟ್ ಮ್ಯಾನುಫ್ಯಾಕ್ಚರರ್ಸಿಗೆ, ಆರೋ ಪ್ಲಾಂಟ್ ಬಾಟ್ಲಿಂಗ್ ನಿಮ್ಮ ಮಿನರಲ್ ವಾಟರ್ ಬಾಟ್ಲಿಂಗ್ ಏಜೆಂಟ್ಸ್ ಯಾರಿರ್ತಾರೆ ಅವರಿಗೆಲ್ಲರಿಗೂ ಕರೆಸಿ ಮಾತಾಡಿದ್ರು ಕೂಡ ಅವರು ಬರೇ ಅವರ ಪ್ರಾಡಕ್ಟನ್ನು ಮಾರ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅಧ್ಯಕ್ಷರೇ, ಆದರೆ ಅದು ಮೇಂಟೈನ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅವರು ಕೇಳಿದಂಥ ಪ್ರಶ್ನೆ ಭಾಳ ಸೂಕ್ತವಾಗಿದೆ. ಇದು ಇಡೀ ರಾಜ್ಯದಲ್ಲಿದೆ ಮತ್ತು ನಮ್ಮ ಭಾಗದಲ್ಲಂತೂ ವಿಶೇಷವಾಗಿ ಇದು ಕಾಳಜಿ ವಹಿಸಿ ಮಾಡಬೇಕಾಗ್ತದೆ. ಮಾನ್ಯ ಶಾಸಕರಲ್ಲಿ ಮತ್ತು ಸದನಕ್ಕೆ ನನ್ನ ಮನವಿ ಏನಿದೆ ಅಧ್ಯಕ್ಷ, ಇದಕ್ಕೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕ್ತಾ ಇದ್ದೀವಿ. ಮೊನ್ನೆ ಒಂದು ನೀರಿಗೋಸ್ಕರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದನ್ನು ತಗೊಂಡಿದ್ದೀವಿ ಯುವ ಶಾಸಕರೇ. ಇವರ ಆಕ್ಷನ್ ಪ್ಲಾನು ಸುಮಾರು 124 ಲಕ್ಷದ್ದು ಬಂದಿದೆ. ಅದಕ್ಕೆ ಒಂದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಕೂಡ ಚಿಂತನೆ ನಡೆದಿದೆ. ಆ ರೂಪರೇಷೆಗಳನ್ನು ಹಾಕಿದ ತಕ್ಷಣ ಮಾನ್ಯ ಶಾಸಕರ ಗಮನಕ್ಕೆ ತರ್ತೀನಿ. ಅದು ಹೊರತುಪಡಿಸಿ ಹಿಂದಿನ ವರ್ಷ 9ನೇ ತಿಂಗಳಿಗೆ 3,000 ಪ್ರತಿ ತಿಂಗಳು ಇದಕ್ಕೋಸ್ಕರ ಮೇಂಟೆನೆನ್ಸಿಗೋಸ್ಕರನೇ ಪಂಚಾಯತ್ನಲ್ಲಿ ಹಣ ಮೀಸಲಿಡಬೇಕಂತನೂ ಕೂಡ ಆದೇಶವನ್ನು ಮಾಡಿದಾಗ ಸುಮಾರು
56.54 ಲಕ್ಷ ಈಗಾಗಲೇ ಇದರ ಆರೋ ಪ್ಲಾಂಟ್ ಮೇಂಟೆನೆನ್ಸ್ಗೆ ಯಾದಗಿರಿ ಡಿಸ್ಟ್ರಿಕ್ಟಿಗೆ ಬಂದಿದೆ. ಗುರ್ಮೆಟ್ಕಲ್ಲಲ್ಲಿ ಕೂಡ ಏನು ಆರೋ ಪ್ಲಾಂಟ್ಸ್ ಕೆಲಸ ಇಲ್ಲ, ಅದು ಸುಮಾರು 200ಕ್ಕಿಂತ ಹೆಚ್ಚಿದೆ ಅಧ್ಯಕ್ಷರೇ. ಟೆಂಪರರಿಲಿ ನಮ್ಮ ಯಾದಗಿರಿನಲ್ಲಿ ಕೆಲಸ ಮಾಡ್ತಾ ಇರೋದು. ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಇದು ಎಕ್ಸ್ಟರ್ನಲ್ ಏಡೆಡ್ ಪ್ರಾಜೆಕ್ಟ್ನಲ್ಲಿ ಹಾಕ್ಬೋದಾ ಅಂತ ನೋಡ್ಬಿಟ್ಟು ಅವ್ರಿಗೆ ತಿಳಿಸ್ತೀನಿ. ಮತ್ತು ವಿಶೇಷವಾಗಿ ಅವರ ಎರಡನೇ ಪ್ರಶ್ನೆ ಇರೋದು ಅವರು ಏನು ಹಿಂದಿನ ವರ್ಷ ಏನು ಬೋರ್ವೆಲ್ಗಳನ್ನು ಕೊಡಿಸಿದ್ದಾರೆ ಅದರದ್ದು ಇನ್ನೂ ಬಿಲ್ ಪಾವತಿ ಆಗಿಲ್ಲ ಅಂತ. ನಮಗೆ ಪ್ರಪೋಸಲ್ ಬಂದಿದ್ದೆ ಮಿಡ್ ಡಿಸೆಂಬರ್ ಬಂದಿದೆ ಶರಣಗೌಡ್ರೆ. ಸೊ ಅದನ್ನು ಪರಿಶೀಲನೆ ಹಂತದಲ್ಲಿದೆ. ಸುಮಾರು 160 ಲಕ್ಷ ಯಾದಗಿರಿದು ಪೆಂಡಿಂಗ್ ಇದೆ ಅಧ್ಯಕ್ಷರೇ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ವಿ ವಿಲ್ ರಿಲೀಸ್ ದ ಅಮೌಂಟ್ ಇಫ್ ಇಟ್ ಇಸ್ ಎಲ್ಲ ಕ್ರೈಟೀರಿಯಾನ ಫುಲ್ಫಿಲ್ ಆಗ್ತಾ ಇದ್ರೆ, ಮಾನದಂಡಗಳು ಫುಲ್ಫಿಲ್ ಆಗ್ತಾ ಇದ್ರೆ ಮಾಡ್ತಾ ಇದ್ದೇವೆ, ಅದು ಮಾಡಿಸ್ತೀನಿ ಅಧ್ಯಕ್ಷರೇ. ಬಟ್ ಆರೋ ಪ್ಲಾಂಟ್ಸ್ ವಿಚಾರವಾಗಿ ಒಂದು ನೀಲಿ ನಕ್ಷೆ ಬೇಕಾಗಿದೆ. ಎಲ್ಲ ಸದನದವರಿಗೆ ನಾನು ಕೇಳ್ತಾ ಇದ್ದೀನಿ, ಇದು ಹಿಂದೆನೂ ಕೇಳಿದ್ದೆ ಅಧ್ಯಕ್ಷರೇ, 6 ತಿಂಗಳು ಟೈಮ್ ಕೊಡಿ, ನಾನು ಮಾಡಿಸ್ತೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಬಟ್ ಹೋಪ್ಫುಲಿ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಇದಕ್ಕೋಸ್ಕರ ಒಂದು ವಿಶೇಷವಾದಂಥ ಯಾವುದಾದ್ರೂ ಯೋಜನೆ ಮಾಡ್ಬೋದಾ ಅಂತ ಕೂಡ ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ, ಖಂಡಿತವಾಗಿ ಅಧ್ಯಕ್ಷರೇ, ಇಟ್ಸ್ ಮೈ ಡ್ಯೂಟಿ. ಬಟ್ ಏನಾಗ್ತಾ ಇದೆ, ಇದೆಲ್ಲಾನು ಖಾಸಗಿ ವಲಯದಲ್ಲಿ ಇರೋದ್ರಿಂದ ಸ್ವಲ್ಪ ಅವ್ರ ಮೇಲೆ ನಾವು ಹೆಚ್ಚು ಭಾರ ಹಾಕಬೇಕಾಗ್ತದೆ, ಅದಕ್ಕೆ ದುಡ್ಡು ಬೇಕಾಗ್ತದೆ. ಆಮೇಲೆ ಇವರೆಲ್ಲರೂ ಎಕ್ಸ್ಪೆನ್ಸಿವ್ ಟೆಕ್ನಾಲಜೀಸ್ ಬಂದಿದೆ ಅಧ್ಯಕ್ಷರೇ ಈಗ. ಸೊ ಅದರಿಂದ ಅದೆಲ್ಲಾನು ಪರಿಶೀಲನೆ ಮಾಡಿಬಿಟ್ಟು ಒಂದು ನೀಲಿ ನಕ್ಷೆ ಹಾಕ್ಬಿಟ್ಟು ಸದನ ಮುಂದೆ ಇಡ್ತೀನಿ. ಎಸ್ ಅದೇ ಅದಕ್ಕೆ ಪೂರಕವಾಗಿ ಮಾನ್ಯ ಸಚಿವ ಒಂದ್ ನಿಮಿಷ ಸರ್, ಜಲಧಾರೆ ದಯಮಾಡಿ ಸರ್ ಪ್ಲೀಸ್, ನಮ್ಮ ಪರಿಸ್ಥಿತಿ ಗಂಭೀರ ಇದೆ, ದಯಮಾಡಿ ಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ. ಅವರು ಜಲಧಾರೆ ಬಗ್ಗೆ ಹೇಳ್ತಾ ಇದ್ರು, ಅದು ಪ್ರತ್ಯೇಕವಾದ ಮೀಟಿಂಗ್ ಮಾಡಿ. ಏನಿಲ್ಲ ಸರ್, ಒಂದೇ ತಮ್ಮ ಪೂರಕ ಸರ್, ಅವತ್ತು ಗೃಹ ಮಂತ್ರಿಗಳಿದ್ರು ವಾಟರ್ ಸಪ್ಲೈ ಕೇಳ್ತಾ ಇದ್ದಾರೆ. ಜಲಧಾರೆ ಏನಾಗಿದೆ ಸರ್ ಅಂದ್ರೆ, ಈ OHT ಗೆ ಬಂದು ಏನಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ ಗಳಿಗೆ ಎಸ್ಟಿಮೇಟೇ ಮಾಡಿಲ್ಲ ಸರ್. ಯಾವ್ದ್ರಿ? ಈ ಜಲಧಾರೆ JJM ಗೆ ಬಂದು ಕನೆಕ್ಷನ್ ಮಾಡ್ತಕ್ಕಂಥ ಜಲಧಾರೆ ಏನ್ ಇದೆಯಲ್ಲ ಸರ್, ಅದು OHT ಗೆ ಏನಂದ್ರೆ ಮಾಡ್ತಕ್ಕಂಥ ಪೈಪ್ ಲೈನ್ ಗೆ ಏನಂದ್ರೆ ಅವರು ಎಸ್ಟಿಮೇಟೇ ಮಾಡಿಲ್ಲ. ನಾನೇ ಏನಂದ್ರೆ ಖುದ್ದು ಹೋಗಿ ಬಂದು ಆಲ್ರೆಡಿ ಇಲಾಖೆಗೆ ಒಂದು ಪತ್ರನೂ ಕೊಟ್ಟಿರ್ತಕ್ಕಂಥದ್ದಿದೆ ಒಂದು ಸರ್. ಎರಡನೇದು ವಿಶೇಷವಾಗಿ ಸಚಿವರಲ್ಲಿ ನಾನು ಕೇಳ್ತಕ್ಕಂಥದ್ದು, ಗುರ್ಮಿಟ್ಕಲ್ಗೆ ಸ್ವಲ್ಪ ನೀರಿಂದು ಬಹಳ ಪ್ರಾಬ್ಲಮ್ ಇದೆ, ಬೋರ್ವೆಲ್ ಮತ್ತು ಆರೋ ಪ್ಲಾಂಟ್. ಮತ್ತೊಂದು ಸಚಿವರಲ್ಲಿ ಇನ್ನೊಂದು ಹೇಳ್ತಕ್ಕಂಥದ್ದು, ಒಂದು ಸಲ ಜಿಲ್ಲಾಕ್ಕೆ ಬಂದು ಸ್ವಲ್ಪ ತಾವು ಮೀಟಿಂಗ್ ಮಾಡಿದ್ರೆ ಮಾತ್ರ ಇಲಾಖೆಯಿಂದ ಏನೇನು ಸಮಸ್ಯೆ ಅಂತ ತಿಳ್ಕೊಂಡು ಗೊತ್ತಿದೆ, ಅದನ್ನು ತಾವು ಬಗೆಹರಿಸಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಏನು ಕೆಲವು ಸಮಸ್ಯೆಗಳು ಬಳಿಚಕ್ರದವರು ನನಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟು ನಾವು ಮಾಡಿದ್ವಿ. ಜಲಧಾರೆದು ಯಾವುದೋ ಟೆಕ್ನಿಕಲ್ ಎಸ್ಟಿಮೇಟ್ ಸರಿಯಾಗಿಲ್ಲ ಅಂತ ಇದ್ರೆ ಅದನ್ನ ನಾನು ಪರಿಶೀಲನೆ ಮಾಡಿ ನಾವು ಹೇಳ್ತೀವಿ. ಬಟ್ ಪ್ರತಿ ತಿಂಗಳು 2ನೇ ತಾರೀಕು ಅಧ್ಯಕ್ಷರೇ ಎಲ್ಲ CEOಗಳದ್ದು ನಾವು ಮೀಟಿಂಗ್ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು RWSದು ರೂರಲ್ ವಾಟರ್ ಸಪ್ಲೈ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಜಲಧಾರೆ ಇದಿರ್ಬೋದು, ಅವೆಲ್ಲಾನು ಮೀಟಿಂಗ್ ಪ್ರತಿ ತಿಂಗಳು ನಡೀತದೆ. ಇನ್ಫ್ಯಾಕ್ಟ್ ನಾವು ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರುವಂಥ ದುಡ್ಡು, ಯಾಕಂದರೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂದ್ಬಿಟ್ಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಪರವಾಗಿ ನಾವು 15,000 ಕೋಟಿ ರೂಪಾಯಿ ಹೆಚ್ಚು ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಿಂದ. ಖಂಡಿತವಾಗಿ ಗುರ್ಮಿಟ್ಕಲ್ ಇರ್ಬೋದು, ಯಾದಗಿರಿ ಇರ್ಬೋದು, ಯಾವ್ದು ಟೆಕ್ನಿಕಲ್ ಅಸೆಸ್ಮೆಂಟ್ ತಪ್ಪಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ಪುನರ್ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅದು ದರ್ಶನ್. ಮನೆ ಅಧ್ಯಕ್ಷರೇ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ